ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೂದ್ಗುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡ್ಕೊಳ್ತಿದ್ದೀನಿ. ಇದನ್ನು ಟ್ರೆಡಿಷನಲ್ ಅಯ್ಯಂಗಾರ್ ಸ್ಟೈಲ್ ಮಜ್ಜಿಗೆ ಹುಳಿ ಇದು. ಇದಕ್ಕೆ 1 kg ಬೂದ್ಗುಂಬಳಕಾಯಿನ ಸಿಪ್ಪೆ ತೆಗೆದು ತಿರಳೆಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ 1-2 ಸ್ಪೂನ್ ಕಡಲೆಬೇಳೆನ ಬೇಯಕ್ಕೆ ಹಾಕಿದ್ದೆ. ಈಗ 1/4 ಹಸಿ ಬೆಂದಿದೆ. ಈಗ ಹೋಳುಗಳನ್ನೆಲ್ಲ ಅದಕ್ಕೆ ಹಾಕ್ಬಿಡೋಣ. 1/4 ಸ್ಪೂನ್ ಉಪ್ಪು ಮತ್ತು ಒಂದು ಅರ್ಧ ಹೋಳನ್ನ ಸಣ್ಣ ನಿಂಬೆಹಣ್ಣು ಅರ್ಧ ಹೋಳನಷ್ಟು ಬೆಲ್ಲ, ಇದಿಷ್ಟನ್ನು ಹಾಕಿಬಿಟ್ಟು ಬೇಯಕ್ಕೆ ಬಿಡೋಣ. ಇವಾಗ ಇದು ಖಾರ ಮಾಡ್ಕೊಳ್ಳೋದಕ್ಕೆ ಮಜ್ಜಿಗೆ ಹುಳಿ ಇದು ಮಸಾಲೆ ಮಾಡ್ಕೊಳ್ಳೋಕ್ಕೆ ನೋಡಿ, ಇದು ತೊಗರಿಬೇಳೆ 1.5 ಸ್ಪೂನು, ಒಂದು ಕಡಲೆಬೇಳೆ ಒಂದು ಅರ್ಧ ಸ್ಪೂನು, ಇದಿಷ್ಟನ್ನು ಒಟ್ಟಿಗೆ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಯಾಕಿಟ್ಟಿದ್ದೀನಿ. ಅದು ಮಜ್ಜಿಗೆ ಹುಳಿಗೆ ಒಂದು ಸ್ವಲ್ಪ ತಿಕ್ನೆಸ್ ಕೊಡುತ್ತೆ, ಅದಕ್ಕೋಸ್ಕರ. ಆಮೇಲೆ ಮೆಣಸು ತೊಗೊಂಡಿದ್ದೀನಿ. ಮೆಣಸು ಒಂದು ಅರ್ಧ ಸ್ಪೂನು, ಮೆಂತ್ಯ ಒಂದು ಅರ್ಧ ಸ್ಪೂನು, 1/4 ಸ್ಪೂನ್ ಸಾಸಿವೆ, ಒಂದು 1/4 ಸ್ಪೂನ್ ಅರಿಶಿನ, ಒಂದು ಶುಂಠಿ ತುಂಡು, ಆಮೇಲೆ ಧನಿಯಾ 1.5 ಸ್ಪೂನು, ಆಮೇಲೆ ಜೀರಿಗೆ ಅದೊಂದು 1.5 ಸ್ಪೂನಷ್ಟು ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 4-5 ಇಟ್ಕೊಂಡಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಮೇಯ್ನ್ ಇಂಗು, ಜೀರಿಗೆ, ಇದಿಷ್ಟು ಇಟ್ಕೊಂಡಿದ್ದೀನಿ. ಆಮೇಲೆ 1 ಕಪ್ ತೆಂಗಿನಕಾಯಿ, 1 ಕಪ್ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಲೋಟ ಸಿಹಿ ಮೊಸರು ಇಟ್ಕೊಂಡಿದ್ದೀನಿ. 1/4 ಲೋಟ ಮಜ್ಜಿಗೆ ಇಟ್ಕೊಂಡಿದ್ದೀನಿ, ಹುಳಿ ಇರೋ ಮಜ್ಜಿಗೆ ಇಟ್ಕೊಂಡಿದ್ದೀನಿ. ಇದಿಷ್ಟು ಸಾಮಾನು ಈಗ ಮಸಾಲೆ ಹರ್ಕೊಳಕ್ಕೆ ಬೇಕು. ಫಸ್ಟ್ ಹುರ್ಕೊಂಬಿಡೋಣ. ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕ್ಬಿಟ್ಟು ಇವಾಗ ಮೆಣಸು, ಮೆಂತ್ಯ, ಸಾಸಿವೆ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಂಗೆ ಕೈಯಾಡ್ಸೋಣ. ಕೈಯಾಡ್ಸಾದ್ಮೇಲೆ ಈಗ ನೆಕ್ಸ್ಟ್ ಅದಕ್ಕೆ ಧನಿಯಾ ಹಾಕ್ಕೊಳ್ಳೋಣ. ಅದು 1 ನಿಮಿಷ ಕೈಯಾಡಿಸ್ಬಿಟ್ಟು ನೆಕ್ಸ್ಟ್ ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ತಕ್ಕನಂಗೆ ತೊಗೊಳ್ಳಿ ನೀವು. ಮಜ್ಜಿಗೆ ಹುಳಿ ಯಾವಾಗಲೂ ಖಾರ ಕಡಿಮೆ ಇದ್ದರೆ ಒಳ್ಳೆಯದದು. ಖಾರ ಕಡಿಮೆ ಇದ್ರೇ ಚೆಂದ ಅದು. ಆಮೇಲೆ ನೆನೆಸಿಟ್ಕೊಂಡಿದ್ವಲ್ಲ ಬೇಳೆಗಳು, ತೊಗರಿಬೇಳೆ ಮತ್ತು ಕಡಲೆಬೇಳೆ, ಅದೆರಡು ಹಾಕ್ಕೊಂಡಿದ್ದೀನಿ. ಅದನ್ನು ಅದರಲ್ಲೇ ಚೆನ್ನಾಗಿ ಹುರ್ಕೊಳ್ಳೋಣ. ನೆಕ್ಸ್ಟು 2 ನಿಮಿಷ ಹುರಿದ ಮೇಲೆ ಕಾಯಿ ಹಾಕ್ಕೊಳ್ಳೋಣ. ಮತ್ತು ಶುಂಠಿ, ಅರಿಶಿನ ನೀವು ಹೋಳುಗಳು ಬೇಯುವಾಗಲೇ ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದರೆ ರುಬ್ಬುವಾಗಾದರೂ ಹಾಕ್ಕೋಬೋದು. ಇದೊಂದು 2 ನಿಮಿಷ ಚೆನ್ನಾಗಿ ಹುರ್ಕೊಂಡು ಮೊಸರು ಹಾಕ್ಕೊಳ್ಳೋಣ. ಸಿಹಿ ಮೊಸರು ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು 1-2 ನಿಮಿಷ ಅದನ್ನು ಬಾಡಿಸ್ಕೊಂಬಿಡೋಣ. ಸಾರಿ, ಎಳ್ಳೊಂದು ಮರ್ತುಬಿಟ್ಟಿದ್ದೆ, ಅದು ಹಾಕಿದ್ದೀನಿ. ಅದೊಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಎಳ್ಳು. ಇದೊಂದು 2 ನಿಮಿಷ ಬಾಡಿಸ್ಕೊಂಡಾದಮೇಲೆ ತಣ್ಣಗಾಗಿಬಿಟ್ಟು ಮಿಕ್ಸರಲ್ಲಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಆವಾಗ ಪೇಸ್ಟ್ ಮಾಡ್ಕೊಳ್ಳೋಕೆ ಒಂಚೂರು ಅರಿಶಿನ ಹಾಕ್ಕೊಂಬಿಡೋಣ. ಫಸ್ಟ್ ಹಂಗೆ ಡ್ರೈ ರನ್ ಮಾಡ್ಕೊಳ್ಳೋಣ, ಆಮೇಲೆ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಕಡೆ ಹೋಳುಗಳು ಕೂಡ ಬೆಂದಿದೆ. ಈ ಕಡೆ ಮಿಕ್ಸರ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ, ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಬಾಣಲಿ ಇಟ್ಬಿಟ್ಟು ಅದಕ್ಕೊಂಚೂರು ಎಣ್ಣೆ ಹಾಕಿ ಒಗ್ಗರಣೆ ಸಾಮಾನೆಲ್ಲ ಹಾಕ್ಕೊಳ್ಳೋಣ. ಹಿಂಗು ಮಾತ್ರ ಯಾವ ಕಾರಣಕ್ಕೂ ಮರಿಬೇಡಿ, ಹಿಂಗಿದ್ರೇ ಇದು ಒಂಥರ ಚೆನ್ನಾಗಿರುತ್ತೆ. ಹಿಂಗೆ ಹಾಕಲೇಬೇಕು ಇದಕ್ಕೆ. ನಾನು ಸ್ವಲ್ಪ ಒಗ್ಗರಣೆನ ತೆಗೆದಿಟ್ಕೊಳ್ತಾ ಇದ್ದೀನಿ, ಲಾಸ್ಟಿಗೆಲ್ಲ ಆದಮೇಲೆ ಮೇಲೆ ಮತ್ತೆ ಹಾಕ್ಲಿಕ್ಕೋಸ್ಕರ. ಈಗ ಇದಕ್ಕೆ ಖಾರ ಹಾಕ್ಕೊಂಬಿಡೋಣ. ಮಿಕ್ಸರೆಲ್ಲ ತೊಳೆದಿದ್ದ ನೀರು ಕೂಡ ಅದಕ್ಕೆ ಬಗ್ಗಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ.
ಉಪ್ಪು ಹಾಕ್ಕೊಳ್ಳೋಣ. ನಾವು ಅದಕ್ಕೆ ಹೋಳುಗಳಿಗೆ ಉಪ್ಪು ಹಾಕಿದ್ವಿ. ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳೋಣ. ಇದೊಂದು ಸ್ವಲ್ಪ ಚೆನ್ನಾಗಿ ಕುದ್ದ ಮೇಲೆ ನಾವು ಹೋಳುಗಳನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಹೋಳುಗಳಿಗೆ ಖಾರ ಮಸಾಲೆ ಕರೆಕ್ಟಾಗಿ ಹಿಡಿಯೋ ತನಕ ಒಂದೆರಡು ನಿಮಿಷ ಕುದಿಸೋಣ ಇದನ್ನು. ಇದು ಚೆನ್ನಾಗಿ ಕುದ್ದ ಮೇಲೆ ಆಮೇಲೆ ಅದಕ್ಕೆ ಮಜ್ಜಿಗೆ ಸೇರಿಸ್ಕೊಳ್ಳೋದು. ನೋಡಿ ಹಾಕ್ಕೊಳ್ಳೋಣ ಮಜ್ಜಿಗೆನ. ಈಗ ಇದೊಂದೆರಡು ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಎತ್ತಿಟ್ಕೊಂಡಿದ್ವಲ್ಲ ಒಗ್ಗರಣೆ ಅದನ್ನು ಕೂಡ ಹಾಕ್ಬಿಡೋದು. ಚೆನ್ನಾಗಿ ಕುದೀತಾ ಇದೆ. ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಹಂಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮಜ್ಜಿಗೆ ಹುಳಿ ರೆಡಿ. ಇದು ಬೂದ್ಗುಂಬಳಕಾಯಿ ಇಲ್ಲಿ ನಾನು ಇವತ್ತು ಮಾಡಿದ್ದೀನಿ. ಸೌತೆಕಾಯಿನಲ್ಲಿ ಮಾಡ್ಬೋದು, ಬೆಂಡೆಕಾಯಿನಲ್ಲಿ ಮಾಡ್ಬೋದು, ಸೊಪ್ಪುಗಳಲ್ಲಿ ಮಾಡ್ಬೋದು. ಮೆಥಡೆಲ್ಲ ಒಂದೇ, ತರಕಾರಿ ಬೇರೆ ಅಷ್ಟೇ. ನೀವು ಟ್ರೈ ಮಾಡಿ. ಇದು ಊಟ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತಿದೆ. ಟ್ರೆಡಿಷನಲ್ ಮಜ್ಜಿಗೆ ಹುಳಿ. ಓಕೆನಾ? ಥ್ಯಾಂಕ್ ಯು.